ಬಿಹಾರ ವಿಧಾನಸಭಾ ಚುನಾವಣೆಯ ಕಾವು ರಂಗೇರ್ತಿರುವಂತಹ ಸಂದರ್ಭದಲ್ಲೇ ಒಂದು ಸರ್ವೆ, ಅದು ಆಂತರಿಕ ಸರ್ವೆ. ಇದೇ ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಚುನಾವಣಾ ಚಾಣಕ್ಯರಾಗಿ ಕಾಂಗ್ರೆಸ್ ಗೆಲ್ಲಿಸಿದಂತಹ ಸುನೀಲ್ ಕನ್ನುಗೋಲು ಅವರ ಟೀಮ್ ಸಿದ್ಧಪಡಿಸಿರುವಂತಹ ಸರ್ವೆ, ಮಹಾಗಠಬಂಧನದ ಸರ್ವೆ. ಬಹುದೊಡ್ಡ ಗೇಮ್ ಪ್ಲಾನ್ ಅನ್ನ ಈ ರಿಸಲ್ಟ್ ಮಾಡುತ್ತೆ. ಮೋದಿಯ ಪ್ರಧಾನಿ ಸ್ಥಾನದಲ್ಲಿ ಇರ್ತಾರೋ ಇರಲ್ವೋ ಅನ್ನುವಂತಹ ಖಚಿತ ಸುಳಿವನ್ನ ಕೊಡ್ತಿದೆ ಆಂತರಿಕ ಸರ್ವೆ. ಯಾಕಂದ್ರೆ ಪೂರ್ಣ ಬಹುಮತ ಇಲ್ಲ ಮೋದಿಯವರ ಸರ್ಕಾರಕ್ಕೆ. ಒಂದು JDU, ಒಂದು TDPಯ ಬೆಂಬಲದಿಂದಾಗಿ ಇವತ್ತು ಮೋದಿಯವರು ನಿರಮ್ಮಳವಾಗಿ ರಾಜ್ಯ ಆಡಳಿತ ಮಾಡ್ತಿದ್ದಾರೆ. ಆದಾಗ್ಯೂ ಬಿಹಾರದ ರಿಸಲ್ಟ್ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಯಾಕಂದ್ರೆ ಅಲ್ಲಿ ಜನಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಅವರು, ಇದೇ ಸುನೀಲ್ ಕನ್ನುಗೋಲು ಅವರ ಗುರು, ಅವರು ಹೇಳ್ತಿದ್ದಾರೆ JDU 25 ಸೀಟ್ ಬರಲ್ಲ, ಯಾವ ಕಾರಣಕ್ಕೂ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ. ಆದರೆ ಜನಸುರಾಜ್ ಪಕ್ಷ ಇಲ್ಲದೆ ಯಾರೂ ಕೂಡ ಅಧಿಕಾರ ರಚಿಸೋಕೆ, ಸರ್ಕಾರ ರಚಿಸೋಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಖಚಿತವಾದ ಭವಿಷ್ಯವಾಣಿಯನ್ನು ನುಡಿತಿದ್ದಾರೆ. ಇದಕ್ಕೆ ಪೂರಕವಾಗಿಯೇ ಈಗ ನೋಡಿ, ಸುನೀಲ್ ಕನ್ನುಗೋಲು ಅವರ ಟೀಮ್ ಬಿಹಾರದಲ್ಲಿ ಬಹುಪಾಲು ಕಡೆ ಸ್ಯಾಂಪಲ್ಗಳನ್ನು ತಗೊಂಡು ಒಂದು ಸಮೀಕ್ಷೆ ಏನು ಮಾಡಿದೆ. ಆ ಸಮೀಕ್ಷೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು, NDAಗೂ ಮತ್ತು ಮಹಾಗಠಬಂಧನ್ಗೂ ದೊಡ್ಡ ಮಟ್ಟದ ವ್ಯತ್ಯಾಸ ಬರೋದಿಲ್ಲ. ಒಂದು 10 ಸ್ಥಾನಗಳ ವ್ಯತ್ಯಾಸ ಬರುತ್ತೆ. ಅದು 8ರಿಂದ 10 ಸ್ಥಾನಗಳು. 243 ಸದಸ್ಯ ಬಲದ ಬಿಹಾರ ವಿಧಾನಸಭೆಯಲ್ಲಿ ಸರ್ಕಾರ ರಚಿಸಬೇಕು ಅಂದರೆ ಮ್ಯಾಜಿಕ್ ನಂಬರ್ 122 ಬೇಕೇ ಬೇಕು. ಹಾಗಿದ್ರೆ ಆ 122 ಯಾರಿಗೆ ಸಿಗುತ್ತೆ ನೋಡಿ, ಸಿಂಪಲ್. JDU, BJP, ಚಿರಾಗ್ ಪಾಸ್ವಾನ್ LJP, HAM ಮಾಂಜಿ ಅವರದ್ದು, ಇನ್ನೊಂದಷ್ಟು, ಅವರೆಲ್ಲರೂ ಸೇರಿಕೊಂಡು 115ರಿಂದ 120 ಅಥವಾ 119 ಸ್ಥಾನಗಳನ್ನು ಪಡಿಬಹುದು ಅಂತಿದೆ ಕಾಂಗ್ರೆಸ್ ಅಥವಾ ಮಹಾಗಠಬಂಧನದ ಆಂತರಿಕ ಸರ್ವೆ. ಅಲ್ಲಿಗೆ ಮ್ಯಾಜಿಕ್ ನಂಬರ್ಗೆ ಇನ್ನೂ 4ರಿಂದ 5 ವ್ಯತ್ಯಾಸ ಆಗುತ್ತೆ, 5ರಿಂದ 7 ವ್ಯತ್ಯಾಸ ಆಗುತ್ತೆ. ಹಾಗಾದರೆ ಯಾರು ಕೊಡಬಹುದು ಆ ಸ್ಥಾನಗಳನ್ನು ನೋಡಿ, ಕೊನೆಯಲ್ಲಿದೆ, ಅದು ಇಂಪಾರ್ಟೆಂಟು. ಇಂಡಿಯಾ ಕೂಟ ಮಹಾಗಠಬಂಧನ್ ಏನಾಗುತ್ತೆ, 102ರಿಂದ 107 ಸ್ಥಾನಗಳನ್ನು RJD, ಕಾಂಗ್ರೆಸ್, ಎಡಪಕ್ಷಗಳು ಪಡಿತಾವೆ ಅನ್ನುವಂಥದ್ದು ಮಹಾಗಠಬಂಧನ್ ಕೂಟದ ಅಥವಾ ಸುನೀಲ್ ಕನ್ನುಗೋಲು ಅವರ ಟೀಮ್ ಕೊಟ್ಟಿರುವಂತಹ ಒಂದು ಆಂತರಿಕ ಸರ್ವೆ. ಇದಲ್ಲದೆ ಇಂಪಾರ್ಟೆಂಟ್ ಮತ್ತು ಕಿಂಗ್ ಮೇಕರ್ ಜನಸೂರಜ್ ಪಕ್ಷ ಮತ್ತು ಕೆಲವರು ಪಕ್ಷೇತರರು ಸುಮಾರು 10ರಿಂದ 15 ಸ್ಥಾನಗಳ ತನಕ ಗೆಲ್ತಾರೆ. ಅಲ್ಲಿಗೆ ಈ ಕೊನೆಯದಾಗಿ ಯಾರು ಜನಸೂರಜ್ ಪಕ್ಷ ಪ್ರಶಾಂತ್ ಕಿಶೋರ್ ಅವ್ರದ್ದಿದೆ, ಆ ಪಕ್ಷ ಗೆಲ್ಲಬಹುದಾದಂತಹ 7, 8, 5 ಸ್ಥಾನಗಳು ವಿಧಾನಸಭೆ, ಬಿಹಾರ ವಿಧಾನಸಭೆಯ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಅವರು ದಂಡನಾಯಕರಾಗ್ತಾರೆ ಮತ್ತು ಕಿಂಗ್ ಮೇಕರ್ಗಳಾಗ್ತಾರೆ. ಅಲ್ಲಿಗೆ ಒಂದು ಜನಸೂರಜ್ ಪಕ್ಷ ನೇರವಾಗಿ BJP ಅಥವಾ NDA ಕೂಟಕ್ಕೆ ಬೆಂಬಲಿಸಿದ್ರೆ ನೋ ಡೌಟ್ ಅಲ್ಲಿಗೆ ಅವರು CM ಸ್ಥಾನದಲ್ಲಿ ನಿತೀಶ್ ಕುಮಾರ್ ಅವರು ಕೂರಬಾರ್ದು ಅಂತಲೇ ಪ್ರಶಾಂತ್ ಕಿಶೋರ್ ಹೇಳ್ತಾರೆ. ಕಾರಣ ಅವ್ರು ಹೇಳ್ತಿರುವಂಥದ್ದು, ಅವರ ಮಾನಸಿಕ ವಯಸ್ಸಿಗೂ ಅವರ ದೈಹಿಕ ವಯಸ್ಸಿಗೂ ತುಂಬಾ ವ್ಯತ್ಯಾಸ ಇದೆ, ಅವರು ನಿಲ್ತ್ಕೊಳ್ಳೋದಕ್ಕೂ ಕಷ್ಟ ಆಗ್ತಿದೆ, ಅವರ ಆರೋಗ್ಯ ಸರಿ ಇಲ್ಲ, ಅವ್ರನ್ನ ಯಾಕೆ ಇನ್ನೂ ಅಲ್ಲೇ ಕೂರಿಸ್ತಿದ್ದೀರಿ, ಹೊಸಬರಿಗೆ ಅವಕಾಶ ಕೊಡಿ, ನೇರ ಬಹಿರಂಗ ವೇದಿಕೆಗಳಲ್ಲಿ ಇದೇ ಮಾತುಗಳನ್ನು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ನಿಮಗೆ ಗುಜರಾತ್ನಲ್ಲಿ ಕಾರ್ಖಾನೆ ಮಾಡೋರು ಬೇಕು ಅಥವಾ ಪಾಟ್ನಾದಲ್ಲಿ ಕಾರ್ಖಾನೆ ಮಾಡೋರು ಬೇಕು, ಅಥವಾ ಅವ್ರು ಹೇಳ್ತಾರೆ ಪ್ರಶಾಂತ್ ಕಿಶೋರ್, ನಾನು ರಾಜಕಾರಣಿ ಅಲ್ಲ, ನಿಮ್ಮ ಮಗ, ನಾಳೆ ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದಂತಹ ಶಿಕ್ಷಣ ಬೇಕು ಅಂದರೆ, ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು ಅಂದರೆ ಈ ಪರಂಪರೆಯ ರಾಜಕಾರಣಕ್ಕೆ ಬ್ರೇಕ್ ಕೊಟ್ಟು ಜನಸೂರಜ್ ಪಕ್ಷವನ್ನು ಗೆಲ್ಲಿಸಿ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಒಂದಂತೂ ಪಕ್ಕ, ತುಂಬ ದೊಡ್ಡ ಮಟ್ಟದಲ್ಲಿ ಬಹುಮತವನ್ನು ಯಾರೂ ಕೂಡ ಪಡೆಯೋದಿಲ್ಲ. ಸರಳ ಬಹುಮತದ ಸನಿಹಕ್ಕೆ ಬರೋದಕ್ಕೂ ಕೂಡ NDA ಕೂಟಕ್ಕೆ ಕಷ್ಟ ಆಗ್ತಿದೆ. ಹಾಗಂತ ಮಹಾಗಠಬಂಧನ್ ಗೆದ್ದೇ ಬಿಡುತ್ತೆ ಇಲ್ಲ, ಇಬ್ಬರೂ ಕೂಡ ಮ್ಯಾಜಿಕ್ ನಂಬರ್ನ ಸನಿಹಕ್ಕೆ ಬರ್ತಾರೆ. ಈ ಪಕ್ಷೇತರರು ಅಥವಾ ಜನಸೂರಜ್ ಪಕ್ಷ ಎಷ್ಟು ಸ್ಥಾನ ಗೆಲ್ಲುತ್ತೆ, ಆ ನಂಬರ್ನ ಮೇಲೆ ಯಾರು ಅಧಿಕಾರ ಹಿಡಿತಾರೆ ಅಥವಾ ಸರ್ಕಾರ ರಚಿಸ್ತಾರೆ ಅನ್ನುವಂಥದ್ದು ಪಕ್ಕಾ ಆಗುತ್ತೆ. ಇದು ಗ್ರೌಂಡ್ ರಿಪೋರ್ಟ್.